ಇನ್ನು ಅಣ್ಣ ದರ್ಶನ್ ಜೊತೆಗಿನ ಮುನಿಸಿನ ಬಗ್ಗೆ ದಿನಕರ್ ತೂಗುದೀಪ ಕೊನೆಗೂ ಮೌನ ಮುರಿದಿದ್ದಾರೆ. ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಒಂದು ಸಿಹಿ ಸುದ್ದಿ, ಒಂದು ಕಹಿ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ. ಏನದು ಬನ್ನಿ ನೋಡೋಣ. ಅಣ್ಣನ ಜೊತೆ 2 ತಿಂಗಳು ಮಾತು ಬಿಟ್ಟಿದ್ದೆ. ದರ್ಶನ್ಗೆ ಸಿನಿಮಾ ಮಾಡ್ತಾರಂತೆ ದಿನಕರ್. ನಾನು ಮತ್ತು ದರ್ಶನ್ ಮಾತನಾಡ್ತಿಲ್ಲ ಅನ್ನೋದು ಸತ್ಯಕ್ಕೆ ದೂರ. ಫ್ಯಾಮಿಲಿ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇರುತ್ತವೆ. ಮಾತಿಗೆ ಮಾತು ಬೆಳೆದಾಗ 1-2 ತಿಂಗಳು ಮಾತು ಬಿಟ್ಟಿರುತ್ತೇವೆ. ನಾವೆಲ್ಲರೂ ಚೆನ್ನಾಗಿದ್ದೇವೆ ಎಂದು ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಹೇಳಿದ್ದಾರೆ. ಅಣ್ಣ ದರ್ಶನ್ಗೆ ತುಂಬಾ ನೋವಿದೆ. ಬೆನ್ನು ನೋವು ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ. ಅಂಡ್ ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದ್ದೇನು ಅಂದ್ರೆ ಅಜಯ್ ಹೆಗಡೆ ಡಾಕ್ಟರ್ ದರ್ಶನ್ಗೆ 2 ಕೈದು ಆಪರೇಷನ್ ಅವರೇ ಮಾಡಿದ್ದು. ಇದು ಆಕ್ಸಿಡೆಂಟ್ ಆದಾಗ, ಶೂಟಿಂಗ್ ಟೈಮಲ್ಲಿ ಬಿದ್ದಾಗ. ಸೊ ಅವ್ರ ಮೇಲೇನೆ ದರ್ಶನ್ ಅವ್ರೊಂಥರ ಫ್ಯಾಮಿಲಿ ಡಾಕ್ಟರ್. ದರ್ಶನ್ದು ಫುಲ್ ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲನೂ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ. ಸೊ ಅವ್ರು ತಗೋತಾರೆ ಡಿಸಿಷನ್ ಏನೇನು ಮಾಡಬೇಕು. ಮತ್ತು ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ. ತುಂಬಾ ನೋವಿದೆ ಅವ್ರಿಗೆ. ಫ್ಯಾಮಿಲಿ ಅಂದಮೇಲೆ ಮನಸ್ತಾಪ ಇದ್ದೇ ಇರುತ್ತೆ. ಸರ್, ಅಣ್ಣ ತಮ್ಮ ಬೇರೆ ಆಗಿದ್ರು ಅಂತ ಯಾರು ಹೇಳಿದ್ರು ನಿಮಗೆ? ಈಗ ಒಂದು ಫ್ಯಾಮಿಲಿ ಅಂದಾಗ ಸಣ್ಣ ಪುಟ್ಟ ಮಾತುಗಳು ಬಂದೋಗಿ ಗಂಡ ಹೆಂಡತಿ ಮಧ್ಯದಲ್ಲಿ ನಡೆಯುತ್ತೆ, ಅಪ್ಪ ಮಗನ ಮಧ್ಯೆ ನಡೆಯುತ್ತೆ. ಸೊ ಆ ಥರ ಇರುತ್ತೆ. ಒಂದು ಈಗ ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯರೆನ್ಸ್ಗೆ ಹೋದಾಗ ನಾನು ಜೊತೆಲಿ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಮನೇಲಿದ್ದಾಗ ದರ್ಶನ್ ಜೊತೆ ನಾನಿದ್ದೆ ಅಂದರೆ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ? ಸೊ ನೀವು ನೋಡೋಕ್ಕಾಗಲ್ಲ. ಸೊ ಏನು ದೂರ ಆಗಿರೋ ವಿಚಾರಗಳು ಇಲ್ವೇ ಇಲ್ಲ ಸರ್. ಅದು ಅದೇ ಒಂದು ಮಧ್ಯದಲ್ಲಿ ಒಂದು ತಿಂಗಳು 1.5 ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತಾಡಿರಲ್ಲ ಅಷ್ಟೇ. ಬಟ್ ಟಚಲ್ಲಿ ಇದ್ದೇ ಇರ್ತೀವಿ. ಫೋನಲ್ಲಿ ಮಾತಾಡೋದಾಗ್ಲಿ, ನಮ್ಮ ಅತ್ತಿಗೆ ಜೊತೆ ಇದ್ದೇ ಇರುತ್ತೆ. ಅದು 2026ಕ್ಕೆ ದರ್ಶನ್ ಸಿನಿಮಾಗೆ ಡೈರೆಕ್ಷನ್. ದರ್ಶನ್ ಸಿನಿಮಾ ಮಾಡ್ತೀನಿ. ದರ್ಶನ್ದು ಇದಕ್ಕಿಂತ ಮುಂಚೆ 2 ಸಿನಿಮಾ ಇದೆ. ಡೆವಿಲ್ ಮುಗಿಬೇಕು, ಅದಾದ್ಮೇಲೆ ಇನ್ನೊಬ್ರು ಹೈದರಾಬಾದ್ ಪ್ರೊಡ್ಯೂಸರ್ದು ಒಂದು ಸಿನಿಮಾ ಇದೆ, ಅದು ಮುಗಿಬೇಕು. ಅದಾದ್ಮೇಲೆ ನಾವು ಮಾಡೋಣ ಅಂತ ಹೇಳಿದ್ದಾನೆ. ಸೊ ಅವೆಲ್ಲ ಆಗೋಕ್ಕೆ ಮೋಸ್ಟ್ಲಿ 2026 ಆಗುತ್ತೆ. ತೂಗುದೀಪ ಕುಟುಂಬದ ಕುಡಿ ಚಿತ್ರರಂಗಕ್ಕೆ. ರಾಯಲ್ ಮುಗಿದ ಮೇಲೆ ನಾನು ನೆಕ್ಸ್ಟ್ ನಮ್ಮ ಅಕ್ಕನ ಮಗಂದು ಸಿನಿಮಾ ಅವನ್ನ ಲಾಂಚ್ ಮಾಡಬೇಕು ಅಂತ ಅನ್ಕೋತಾ ಇದ್ವಿ. ಅವನು ಈಸ್ ಆಲ್ಸೋ ಕಂಪ್ಲೀಟ್ಲಿ ಗ್ರೋನ್ ಅಪ್, ಚೆನ್ನಾಗಿದ್ದಾನೆ ನೋಡೋಕ್ಕೆ. ಸೊ ಅವನು ತೂಗುದೀಪ ಶ್ರೀನಿವಾಸ್ ಅವ್ರದ್ದು 3ನೇ ಜನರೇಷನ್ ಅವ್ರ ಮೊಮ್ಮಗನ್ನ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ರೋಸಾ ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಅಣ್ಣ ದರ್ಶನ್ ಜೊತೆಗಿನ ಮುನಿಸಿನ ಬಗ್ಗೆ ದಿನಕರ್ ತೂಗುದೀಪ ಕೊನೆಗೂ ಮೌನ ಮುರಿದಿದ್ದಾರೆ. ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಒಂದು ಸಿಹಿ ಸುದ್ದಿ, ಒಂದು ಕಹಿ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ. ಏನದು ಬನ್ನಿ ನೋಡೋಣ. ಅಣ್ಣನ ಜೊತೆ 2 ತಿಂಗಳು ಮಾತು ಬಿಟ್ಟಿದ್ದೆ. ದರ್ಶನ್ಗೆ ಸಿನಿಮಾ ಮಾಡ್ತಾರಂತೆ ದಿನಕರ್. ನಾನು ಮತ್ತು ದರ್ಶನ್ ಮಾತನಾಡ್ತಿಲ್ಲ ಅನ್ನೋದು ಸತ್ಯಕ್ಕೆ ದೂರ. ಫ್ಯಾಮಿಲಿ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇರುತ್ತವೆ. ಮಾತಿಗೆ ಮಾತು ಬೆಳೆದಾಗ 1-2 ತಿಂಗಳು ಮಾತು ಬಿಟ್ಟಿರುತ್ತೇವೆ. ನಾವೆಲ್ಲರೂ ಚೆನ್ನಾಗಿದ್ದೇವೆ ಎಂದು ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಹೇಳಿದ್ದಾರೆ. ಅಣ್ಣ ದರ್ಶನ್ಗೆ ತುಂಬಾ ನೋವಿದೆ. ಬೆನ್ನು ನೋವು ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ. ಅಂಡ್ ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದ್ದೇನು ಅಂದ್ರೆ ಅಜಯ್ ಹೆಗಡೆ ಡಾಕ್ಟರ್ ದರ್ಶನ್ಗೆ 2 ಕೈದು ಆಪರೇಷನ್ ಅವರೇ ಮಾಡಿದ್ದು. ಇದು ಆಕ್ಸಿಡೆಂಟ್ ಆದಾಗ, ಶೂಟಿಂಗ್ ಟೈಮಲ್ಲಿ ಬಿದ್ದಾಗ. ಸೊ ಅವ್ರ ಮೇಲೇನೆ ದರ್ಶನ್ ಅವ್ರೊಂಥರ ಫ್ಯಾಮಿಲಿ ಡಾಕ್ಟರ್. ದರ್ಶನ್ದು ಫುಲ್ ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲನೂ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ. ಸೊ ಅವ್ರು ತಗೋತಾರೆ ಡಿಸಿಷನ್ ಏನೇನು ಮಾಡಬೇಕು. ಮತ್ತು ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ. ತುಂಬಾ ನೋವಿದೆ ಅವ್ರಿಗೆ. ಫ್ಯಾಮಿಲಿ ಅಂದಮೇಲೆ ಮನಸ್ತಾಪ ಇದ್ದೇ ಇರುತ್ತೆ. ಸರ್, ಅಣ್ಣ ತಮ್ಮ ಬೇರೆ ಆಗಿದ್ರು ಅಂತ ಯಾರು ಹೇಳಿದ್ರು ನಿಮಗೆ? ಈಗ ಒಂದು ಫ್ಯಾಮಿಲಿ ಅಂದಾಗ ಸಣ್ಣ ಪುಟ್ಟ ಮಾತುಗಳು ಬಂದೋಗಿ ಗಂಡ ಹೆಂಡತಿ ಮಧ್ಯದಲ್ಲಿ ನಡೆಯುತ್ತೆ, ಅಪ್ಪ ಮಗನ ಮಧ್ಯೆ ನಡೆಯುತ್ತೆ. ಸೊ ಆ ಥರ ಇರುತ್ತೆ. ಒಂದು ಈಗ ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯರೆನ್ಸ್ಗೆ ಹೋದಾಗ ನಾನು ಜೊತೆಲಿ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಮನೇಲಿದ್ದಾಗ ದರ್ಶನ್ ಜೊತೆ ನಾನಿದ್ದೆ ಅಂದರೆ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ? ಸೊ ನೀವು ನೋಡೋಕ್ಕಾಗಲ್ಲ. ಸೊ ಏನು ದೂರ ಆಗಿರೋ ವಿಚಾರಗಳು ಇಲ್ವೇ ಇಲ್ಲ ಸರ್. ಅದು ಅದೇ ಒಂದು ಮಧ್ಯದಲ್ಲಿ ಒಂದು ತಿಂಗಳು 1.5 ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತಾಡಿರಲ್ಲ ಅಷ್ಟೇ. ಬಟ್ ಟಚಲ್ಲಿ ಇದ್ದೇ ಇರ್ತೀವಿ. ಫೋನಲ್ಲಿ ಮಾತಾಡೋದಾಗ್ಲಿ, ನಮ್ಮ ಅತ್ತಿಗೆ ಜೊತೆ ಇದ್ದೇ ಇರುತ್ತೆ. ಅದು
2026ಕ್ಕೆ ದರ್ಶನ್ ಸಿನಿಮಾಗೆ ಡೈರೆಕ್ಷನ್. ದರ್ಶನ್ ಸಿನಿಮಾ ಮಾಡ್ತೀನಿ. ದರ್ಶನ್ದು ಇದಕ್ಕಿಂತ ಮುಂಚೆ 2 ಸಿನಿಮಾ ಇದೆ. ಡೆವಿಲ್ ಮುಗಿಬೇಕು, ಅದಾದ್ಮೇಲೆ ಇನ್ನೊಬ್ರು ಹೈದರಾಬಾದ್ ಪ್ರೊಡ್ಯೂಸರ್ದು ಒಂದು ಸಿನಿಮಾ ಇದೆ, ಅದು ಮುಗಿಬೇಕು. ಅದಾದ್ಮೇಲೆ ನಾವು ಮಾಡೋಣ ಅಂತ ಹೇಳಿದ್ದಾನೆ. ಸೊ ಅವೆಲ್ಲ ಆಗೋಕ್ಕೆ ಮೋಸ್ಟ್ಲಿ 2026 ಆಗುತ್ತೆ. ತೂಗುದೀಪ ಕುಟುಂಬದ ಕುಡಿ ಚಿತ್ರರಂಗಕ್ಕೆ. ರಾಯಲ್ ಮುಗಿದ ಮೇಲೆ ನಾನು ನೆಕ್ಸ್ಟ್ ನಮ್ಮ ಅಕ್ಕನ ಮಗಂದು ಸಿನಿಮಾ ಅವನ್ನ ಲಾಂಚ್ ಮಾಡಬೇಕು ಅಂತ ಅನ್ಕೋತಾ ಇದ್ವಿ. ಅವನು ಈಸ್ ಆಲ್ಸೋ ಕಂಪ್ಲೀಟ್ಲಿ ಗ್ರೋನ್ ಅಪ್, ಚೆನ್ನಾಗಿದ್ದಾನೆ ನೋಡೋಕ್ಕೆ. ಸೊ ಅವನು ತೂಗುದೀಪ ಶ್ರೀನಿವಾಸ್ ಅವ್ರದ್ದು 3ನೇ ಜನ್ರೇಷನ್ ಅವ್ರ ಮೊಮ್ಮಗನ್ನ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ರೋಸಾ ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಅಣ್ಣ ದರ್ಶನ್ ಜೊತೆಗಿನ ಮುನಿಸಿನ ಬಗ್ಗೆ ದಿನಕರ್ ತೂಗುದೀಪ ಕೊನೆಗೂ ಮೌನ ಮುರಿದಿದ್ದಾರೆ. ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಒಂದು ಸಿಹಿ ಸುದ್ದಿ, ಒಂದು ಕಹಿ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ. ಏನದು ಬನ್ನಿ ನೋಡು. ಅಣ್ಣನ ಜೊತೆ 2 ತಿಂಗಳು ಮಾತು ಬಿಟ್ಟಿದ್ದೆ. ದರ್ಶನ್ಗೆ ಸಿನಿಮಾ ಮಾಡ್ತಾರಂತೆ ದಿನಕರ್. ನಾನು ಮತ್ತು ದರ್ಶನ್ ಮಾತನಾಡ್ತಿಲ್ಲ ಅನ್ನೋದು ಸತ್ಯಕ್ಕೆ ದೂರ. ಫ್ಯಾಮಿಲಿ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇರುತ್ತವೆ. ಮಾತಿಗೆ ಮಾತು ಬೆಳೆದಾಗ 1-2 ತಿಂಗಳು ಮಾತು ಬಿಟ್ಟಿರುತ್ತೇವೆ. ನಾವೆಲ್ಲರೂ ಚೆನ್ನಾಗಿದ್ದೇವೆ ಎಂದು ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಹೇಳಿದ್ದಾರೆ. ಅಣ್ಣ ದರ್ಶನ್ಗೆ ತುಂಬಾ ನೋವಿದೆ. ಬೆನ್ನು ನೋವು ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ. ಅಂಡ್ ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದ್ದೇನು ಅಂದ್ರೆ ಅಜಯ್ ಹೆಗಡೆ ಡಾಕ್ಟರ್ ದರ್ಶನ್ಗೆ 2 ಕೈದು ಆಪರೇಷನ್ ಅವರೇ ಮಾಡಿದ್ದು. ಇದು ಆಕ್ಸಿಡೆಂಟ್ ಆದಾಗ, ಶೂಟಿಂಗ್ ಟೈಮಲ್ಲಿ ಬಿದ್ದಾಗ. ಸೊ ಅವ್ರ ಮೇಲೇನೆ ದರ್ಶನ್ ಅಂದ್ರೆ ಅವ್ರೊಂಥರ ಫ್ಯಾಮಿಲಿ ಡಾಕ್ಟರ್. ದರ್ಶನ್ದು ಫುಲ್ ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲಾನು ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ. ಸೊ ಅವ್ರು ತಗೋತಾರೆ ಡಿಸಿಷನ್ ಏನೇನು ಮಾಡಬೇಕು. ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ. ತುಂಬಾ ನೋವಿದೆ ಅವ್ರಿಗೆ. ಫ್ಯಾಮಿಲಿ ಅಂದಮೇಲೆ ಮನಸ್ತಾಪ ಇದ್ದೇ ಇರುತ್ತೆ ಸರ್. ಅಣ್ಣ ತಮ್ಮ ಬೇರೆ ಆಗಿದ್ರು ಅಂತ ಯಾರು ಹೇಳಿದ್ರು ನಿಮಗೆ? ಈಗ ಒಂದು ಫ್ಯಾಮಿಲಿ ಅಂದಾಗ ಸಣ್ಣ ಪುಟ್ಟ ಮಾತುಗಳು ಬಂದೋಗಿ ಗಂಡ ಹೆಂಡತಿ ಮಧ್ಯೆ ನಡೆಯುತ್ತೆ, ಅಪ್ಪ ಮಗನ ಮಧ್ಯೆ ನಡೆಯುತ್ತೆ. ಸೊ ಆ ಥರ ಇರುತ್ತೆ. ಒಂದು ಈಗ ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯರೆನ್ಸ್ಗೆ ಹೋದಾಗ ನಾನು ಜೊತೆಲಿ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಮನೇಲಿದ್ದಾಗ ದರ್ಶನ್ ಜೊತೆ ನಾನಿದ್ದೆ ಅಂದ್ರೆ ನಿಮ್ಗೆಲ್ಲಿ ಗೊತ್ತಾಗುತ್ತೆ? ಸೊ ನೀವು ನೋಡೋಕ್ಕಾಗಲ್ಲ. ಸೊ ಏನು ದೂರ ಆಗಿರೋ ವಿಚಾರಗಳು ಇಲ್ವೇ ಇಲ್ಲ ಸರ್. ಅದು ಅದೇ ಒಂದು ಮಧ್ಯದಲ್ಲಿ ಒಂದು ತಿಂಗಳು 1.5 ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತಾಡಿರಲ್ಲ ಅಷ್ಟೇ. ಬಟ್ ಟಚಲ್ಲಿ ಇದ್ದೇ ಇರ್ತೀವಿ. ಫೋನಲ್ಲಿ ಮಾತಾಡೋದಾಗ್ಲಿ, ನಮ್ಮ ಅತ್ತಿಗೆ ಜೊತೆ ಇದ್ದೇ ಇರುತ್ತೆ ಅದು. 2026ಕ್ಕೆ ದರ್ಶನ್ ಸಿನಿಮಾಗೆ ಡೈರೆಕ್ಷನ್. ದರ್ಶನ್ ಸಿನಿಮಾ ಮಾಡ್ತೀನಿ. ದರ್ಶನ್ದು ಇದಕ್ಕಿಂತ ಮುಂಚೆ 2 ಸಿನಿಮಾ ಇದೆ. ಡೆವಿಲ್ ಮುಗಿಬೇಕು, ಅದಾದ್ಮೇಲೆ ಇನ್ನೊಬ್ರು ಹೈದರಾಬಾದ್ ಪ್ರೊಡ್ಯೂಸರ್ದು ಒಂದು ಸಿನಿಮಾ ಇದೆ, ಅದು ಮುಗಿಬೇಕು. ಅದಾದ್ಮೇಲೆ ನಾವು ಮಾಡೋಣ ಅಂತ ಹೇಳಿದ್ದಾನೆ. ಸೊ ಅವೆಲ್ಲ ಆಗೋಕ್ಕೆ ಮೋಸ್ಟ್ಲಿ 2026 ಆಗುತ್ತೆ. ತೂಗುದೀಪ ಕುಟುಂಬದ ಕುಡಿ ಚಿತ್ರರಂಗಕ್ಕೆ. ರಾಯಲ್ ಮುಗಿದ ಮೇಲೆ ನಾನು ನೆಕ್ಸ್ಟ್ ನಮ್ಮ ಅಕ್ಕನ ಮಗಂದು ಸಿನಿಮಾ ಅವನ್ನ ಲಾಂಚ್ ಮಾಡಬೇಕು ಅಂತ ಅನ್ಕೋತಾ ಇದ್ವಿ. ಅವನು ಈಸ್ ಆಲ್ಸೋ ಕಂಪ್ಲೀಟ್ಲಿ ಗ್ರೋನ್ ಅಪ್, ಚೆನ್ನಾಗಿದ್ದಾನೆ ನೋಡೋಕ್ಕೆ. ಸೊ ಅವನು ತೂಗುದೀಪ ಶ್ರೀನಿವಾಸ್ ಅವ್ರದ್ದು 3ನೇ ಜನ್ರೇಷನ್ ಅವ್ರ ಮೊಮ್ಮಗನ್ನ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ರೋಸಾ ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.